ಪೈ ಮೈನಸ್ ಇ ಅದು ಒಂದು ಧನಾತ್ಮಕ ಭಾಗಲಬ್ಧ ಸಂಖ್ಯೆನೋ, ಋಣಾತ್ಮಕ ಭಾಗಲಬ್ಧ ಸಂಖ್ಯೆನೋ, ಅಭಾಗಲಬ್ಧ ಸಂಖ್ಯೆನೋ, ಭಾಗಲಬ್ಧ ಹಾಗೂ ಅಭಾಗಲಬ್ಧ ಸಂಖ್ಯೆ ಆಗಿದೆ. ಸೊ ಫೋರ್ತ್ ಆಪ್ಷನ್ ರಾಂಗ್. ಒಂದು ಸಂಖ್ಯೆ ಭಾಗಲಬ್ಧನು ಮತ್ತು ಅಭಾಗಲಬ್ಧ ಎರಡನ್ನೂ ಆಗಕ್ಕೆ ಸಾಧ್ಯ ಇಲ್ಲ. ಕಾಂಪೋಸಿಟ್ ನಂಬರು ಮತ್ತು ಪ್ರೈಮ್ ನಂಬರ್ ಎರಡೂ ಆಗಕ್ಕೆ ಕಾಂಪೋಸಿಟ್ ಪ್ರೈಮ್ ಅಲ್ಲ, ರಾಷನಲ್ ಮತ್ತು ಇರ್ಯಾಷನಲ್ ಆಗಕ್ಕೆ ಸಾಧ್ಯ ಇಲ್ಲ. ಭಾಗಲಬ್ಧ ಅಂತಂದ್ರೆ ರಾಷನಲ್, ಅಭಾಗಲಬ್ಧ ಅಂತಂದ್ರೆ ಇರ್ಯಾಷನಲ್. ಇದು ಇರ್ಯಾಷನಲ್, ಇದು ರಾಷನಲ್. ಸೊ ಎರಡೂ ಆಗಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಫೋರ್ತ್ ಆಪ್ಷನ್ ರಾಂಗ್. ಇನ್ನು ಪೈ ಮೈನಸ್ ಇ ನೋಡಿ, ಪೈ ಅನ್ನೋದು ಒಂದು ಇರ್ಯಾಷನಲ್ ನಂಬರ್, ಅಭಾಗಲಬ್ಧ ಸಂಖ್ಯೆ. ಇ ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ, ಇರ್ಯಾಷನಲ್ ನಂಬರ್. ಸೊ ಎರಡು ಇರ್ಯಾಷನಲ್ ನಂಬರ್ಗಳ ಡಿಫರೆನ್ಸ್ ಪೈ ಮೈನಸ್ ಇ, ಅವುಗಳ ವ್ಯತ್ಯಾಸ ಯಾವಾಗಲೂ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರ್ತದೆ. ಯಾವಾಗ ಅಂತಂದ್ರೆ ಎರಡು ಸೇಮ್ ಇದ್ದಾಗ ಮಾತ್ರ ಭಾಗಲಬ್ಧ ಬರ್ತದೆ. ಸೇಮ್ ಇದ್ದಾಗ ಅಂತಂದ್ರೆ ಫಾರ್ ಎಕ್ಸಾಂಪಲ್ √2. ಇನ್ನು ಇದು ಮೈನಸ್ ಯಾವುದೋ ಒಂದು ಇರ್ಯಾಷನಲ್ ನಂಬರ್ ಜೊತೆ ನಾವು ಸಬ್ಟ್ರಾಕ್ಟ್ ಮಾಡಬೇಕು, ಕಳಿಬೇಕು. ಬಟ್ ಇಲ್ಲಿ ಆನ್ಸರ್ ಏನು ಬರಬೇಕು ಅಂತ ಒಂದು ರಾಷನಲ್ ನಂಬರ್ ಬರಬೇಕು ಅಂತಂದ್ರೆ ಇಟ್ ಈಸ್ ಪಾಸಿಬಲ್ ಓನ್ಲಿ ಇಟ್ ಈಸ್ ಈಕ್ವಲ್ ಟು √2. ಇಲ್ಲಿ √2 ಇದೆ ಅಂತಂದ್ರೆ ಇಲ್ಲಿ √2 ಆಗಿದ್ದಾಗ ಮಾತ್ರ 0 ಬರುತ್ತೆ. ಬಿಟ್ರೆ ಎರಡು ಇರ್ಯಾಷನಲ್ ನಂಬರ್ಗಳನ್ನ, ಎರಡು ಅಭಾಗಲಬ್ಧ ಸಂಖ್ಯೆಗಳನ್ನ ವ್ಯತ್ಯಾಸ ಮಾಡಿದಾಗ, ಕಳೆದಾಗ ನಮಗೆ ಬರುವಂಥದ್ದು ಮತ್ತೊಂದು ಅಭಾಗಲಬ್ಧ ಸಂಖ್ಯೆನೇ ಬರ್ತದೆ. ಸೊ ಭಾಗಲಬ್ಧ ಬರಬೇಕು ಅಂತಂದ್ರೆ ಎರಡು ಸೇಮ್ ಇರಬೇಕು. ಲೈಕ್ ಪೈ ಮೈನಸ್ ಪೈ, ಇ ಮೈನಸ್ ಇ, ಈ ರೀತಿ ಇದ್ದಾಗ ಮಾತ್ರ ಬರೋದು 0 ಮತ್ತು ಭಾಗಲಬ್ಧ. ಸೊ ಒಂದು ಇರ್ಯಾಷನಲ್ ನಂಬರ್ ಮತ್ತೊಂದು ಇರ್ಯಾಷನಲ್ ನಂಬರ್ ಆದಾಗ ಬರುವಂಥದ್ದು ಯಾವಾಗಲೂ ಒಂದು ಇರ್ಯಾಷನಲ್ ನಂಬರ್, ಅಂದ್ರೆ ಅಭಾಗಲಬ್ಧ ಸಂಖ್ಯೆನೇ ಆಗಿರ್ತದೆ. ಈಗ 2√2 ಮೈನಸ್ √2 ಇದು ಒಂದು ಅಭಾಗಲಬ್ಧ ಸಂಖ್ಯೆ, ಇದು ಒಂದು ಅಭಾಗಲಬ್ಧ ಸಂಖ್ಯೆ, ಆದರೆ ಎರಡು ಈಕ್ವಲ್ ಇಲ್ಲ. ಹಾಗಾಗಿ 2√2 ಮೈನಸ್ √2 ಅಂತಂದ್ರೆ ಇಟ್ ಈಸ್ √2. ನೋಡಿ, ಒಂದು ಅಭಾಗಲಬ್ಧ ಸಂಖ್ಯೆನೇ ಬಂತು. ಸೊ ಇದು ನೆನಪಿಡಬೇಕು. ಅಂದ್ರೆ ಇಲ್ಲಿ ಭಾಗಲಬ್ಧ ಸಂಖ್ಯೆ ಆಗಕ್ಕೆ ಸಾಧ್ಯನೇ ಇಲ್ಲ. ಹಂಗಾಗಿ ಇಲ್ಲಿ ಧನಾತ್ಮಕನೂ ಬರಲ್ಲ, ಋಣಾತ್ಮಕನೂ ಬರಲ್ಲ. ಇದು ಒಂದು ಅಭಾಗಲಬ್ಧ ಸಂಖ್ಯೆ ಅಷ್ಟೇ. ಎಫೋರ್ ಪೈ ಮೈನಸ್ ಇ ಅನ್ನೋದು ಒಂದು ಅಭಾಗಲಬ್ಧ ಸಂಖ್ಯೆ, ಇರ್ಯಾಷನಲ್ ನಂಬರ್. 24x ಎಂಬುದು 9ರ ಅಪವರ್ತ್ಯವಾಗಿದೆ. x ಎಂಬುದು ಒಂದು ಅಂಕೆಯಾಗಿದ್ದರೆ x ನ ಬೆಲೆ ನೋಡಿ, ಇಲ್ಲಿ 24x ಅನ್ನೋದು 24 ಇಂಟು x ಅಲ್ಲ, 24 ಇಂಟು x ಅಲ್ಲ. ಇಲ್ಲಿ 3 ಡಿಜಿಟ್ ನ ಒಂದು ನಂಬರ್ ಇದೆ, 3 ಡಿಜಿಟ್ ನಂಬರ್, 3 ಅಂಕಿಯ ಒಂದು ಸಂಖ್ಯೆ. ಈ x ನ ಜಾಗದಲ್ಲಿ ಯಾವ ಅಂಕೆ ಇದ್ರೆ ಅದು ಒಂದು 9ರ ಅಪವರ್ತ್ಯ ಆಗಿರ್ತದೆ. 9ರ ಅಪವರ್ತ್ಯ ಇಸ್ ನಥಿಂಗ್ ಬಟ್ 9ರಿಂದ ಭಾಗ ಆಗ್ಬೇಕು, 9ರಿಂದ ಡಿವೈಡ್ ಆಗ್ಬೇಕು ಅಂತ ಅಷ್ಟೇ. ಸೊ 9ರ ಡಿವಿಷನ್ ರೂಲ್ ಗೊತ್ತಲ್ಲ, ಭಾಗಾಕಾರದ ನಿಯಮ ಗೊತ್ತಲ್ಲ. ಏನಾಗ್ಬೇಕು ಅಂದ್ರೆ ಅಂಕೆಗಳ ಮೊತ್ತ 9ರಿಂದ ಭಾಗ ಆಗ್ತಿರ್ಬೇಕು. ಸೊ ಅಂಕೆಗಳು ಯಾವುದು ಅಂತಂದ್ರೆ 2 + 4 ಪ್ಲಸ್ ಇನ್ನೊಂದು ಅಂಕೆ ಯಾವುದು x. ಈ x ಜಾಗದಲ್ಲಿ ಏನ್ ಹಾಕಿದ್ರೆ ಅದು 9ರಿಂದ ಭಾಗ ಆಗ್ತದೆ ಅಂತ ನೋಡಿದ್ರೆ ಗೊತ್ತಾಗ್ತದೆ. 2 + 4 ಎಷ್ಟು? 6 + x. ಈಗ x ಗೆ ವ್ಯಾಲ್ಯೂಸ್ನ ಕೊಡ್ತಾ ಹೋಗೋಣ, ನಮಗೆ ಸಿಗ್ತದೆ ಆಪ್ಷನ್ ಯಾವುದು. ಈ ಫಸ್ಟ್ ಆಪ್ಷನ್ 6 ತಗೊಳ್ರಿ. ಈ x ಪ್ಲೇಸ್ ಅಲ್ಲಿ ನಾನೇನಾದ್ರೂ 6 ಹಾಕಿದ್ರೆ 6 + 6 ಎಷ್ಟಾಯ್ತು? 12 ಆಯ್ತು. ಬಟ್ 12 9ರಿಂದ ಭಾಗ ಆಗಲ್ಲ, ಹಂಗಾಗಿ ಆಪ್ಷನ್ 1 ರಾಂಗ್. ಇನ್ನು 6 ಪ್ಲಸ್ x ಪ್ಲೇಸ್ ಅಲ್ಲಿ 3 ತಗೊಳ್ರಿ. 6 + 3 9, 9ರಿಂದ ಭಾಗ ಆಗ್ತದೆ, ಹಂಗಾಗಿ ಆಪ್ಷನ್ 2 ಕರೆಕ್ಟ್. ಈಗ 3 ಮತ್ತು 4ನ ಚೆಕ್ ಮಾಡೋಣ. 6 + 9 ಅಂದ್ರೆ ಥರ್ಡ್ ಆಪ್ಷನ್ ತಗೊಳ್ತಾ ಇದ್ದೀನಿ x ಪ್ಲೇಸ್ ಅಲ್ಲಿ. 6 + 9 15, 9ರಿಂದ ಭಾಗ ಆಗಲ್ಲ, ಹಂಗಾಗಿ ಆಪ್ಷನ್ 3 ರಾಂಗ್. ಲಾಸ್ಟ್ ಆಪ್ಷನ್ 6 + 4, 6 4 10 ಆಗ್ತದೆ, 9ರಿಂದ ಭಾಗ ಆಗಲ್ಲ, ಹಂಗಾಗಿ ಆಪ್ಷನ್ 4 ಕೂಡ ರಾಂಗ್. ಸೊ ಇದಾಗಲ್ಲ, ಇದು ಮಾತ್ರ ರೈಟ್. ಇದು ಬಂದಿರೋದು x = 3 ಹಾಕಿದಾಗ. ಸೊ ಸೆಕೆಂಡ್ ಆಪ್ಷನ್ ಕರೆಕ್ಟ್. x ಮತ್ತು yಗಳು ಧನಾತ್ಮಕ ಪೂರ್ಣ ಸಂಖ್ಯೆಗಳಾದಾಗ √x - 1 × y + 2 = 7 ಆಗ x ಮತ್ತು yಗಳು ಅಂತ ಕೇಳಿದ್ವಿ. ನೋಡಿ, ಇಲ್ಲಿ √x - 1 × y + 2 ಸೊ ಎಷ್ಟಿದೆ? 7. ಎರಡು ಕಡೆ ವರ್ಗ ಮಾಡಲಾಗಿ ಅಂದ್ರೆ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ x - 1 × y + 2, ಈ ಕಡೆ 7ನ್ನ ಸ್ಕ್ವೇರ್ ಮಾಡಿದಾಗ 49 ಬರ್ತದೆ. ಸೊ x - 1 y + 2 ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ 49 ಬರ್ತಾ ಇದೆ ಅಂತಂದ್ರೆ ಇದು ಎರಡು ಸಿಚುವೇಶನ್ ಅಲ್ಲಿ ಸಾಧ್ಯ. ಯಾವಾಗ ಅಂತಂದ್ರೆ ಇದು ಮತ್ತು ಇದು ಎರಡನ್ನು 7 × 7 ಆದಾಗ x - 1 7 ಆಗಿರ್ಬೇಕು, y + 2 7 ಆಗಿರ್ಬೇಕು. 7 7 49. ಇನ್ನೊಂದು ಸಿಚುವೇಶನ್ ಏನು ಅಂತಂದ್ರೆ 49 1 49 ಅಥವಾ 1 49 49. ಸೊ ಈ 3 ಸಿಚುವೇಶನ್ಸ್ ಅಲ್ಲಿ ಇದು ಹೋಲ್ಡ್ ಆಗುತ್ತೆ, ಈ ಈಕ್ವೇಶನ್ ಹೋಲ್ಡ್ ಆಗುತ್ತೆ. ಈಗ ಒಂದೊಂದೇ ಚೆಕ್ ಮಾಡೋಣ.
ಎಕ್ಸ್ ಮೈನಸ್ ಒನ್ 7 ತಗೊಳ್ಳೋಣ, y ಪ್ಲಸ್ 2 ಕೂಡ 7. ಇಲ್ಲಿ ಇಂಟರ್ಚೇಂಜ್ ಮಾಡಿದ್ರೆ ಚೇಂಜ್ ಆಗಲ್ಲ, ಹಂಗಾಗಿ ಇಲ್ಲಿ ಒಂದೇ ಪಾಸಿಬಿಲಿಟಿ ಇರೋದು. ಬಟ್ ಇಲ್ಲಿ 49 ಒಂದ್ಲೆ 149 ಇಂಟರ್ಚೇಂಜ್ ಮಾಡಿದಾಗ 2 ಪಾಸಿಬಿಲಿಟಿ ಬರ್ತದೆ. ಒಂದ್ಸಾರಿ ಎಕ್ಸ್ ಮೈನಸ್ ಒನ್ ಇಲ್ಲಿ ಬರುತ್ತೆ, ಇಲ್ಲಿ y ಪ್ಲಸ್ 2 ಬರುತ್ತೆ. ಇನ್ನು ಎಕ್ಸ್ ಮೈನಸ್ ಒನ್ ಒಂದ್ಸಾರಿ 49 ತಗೊಂಡ್ರೆ ಒಂದ್ಸಾರಿ 1 ತಗೊಳ್ತದೆ, y ಪ್ಲಸ್ 2 ಒಂದ್ಸಾರಿ 1 ತಗೊಂಡ್ರೆ ಇನ್ನೊಂದ್ಸಾರಿ 49 ತಗೊಳ್ತದೆ. ಇದನ್ನ ಆಮೇಲೆ ವೆರಿಫೈ ಮಾಡೋಣ. ಈಗ ಇಲ್ಲಿಗೆ ಬನ್ನಿ. ಸೊ ಎಕ್ಸ್ ಮೈನಸ್ 1 ಈಕ್ವಲ್ ಟು 7, y ಪ್ಲಸ್ 2 ಈಕ್ವಲ್ ಟು 7. ಎಕ್ಸ್ ಈಕ್ವಲ್ ಟು -1 ಈ ಕಡೆ ಬಂದ್ರೆ +1, 7 + 1 8. y ಈಕ್ವಲ್ ಟು 7 + 2 ಈ ಕಡೆ ಬಂದ್ರೆ -2. ಸೊ 7 - 2 ಅಂತಂದ್ರೆ 5. ದೇರ್ಫೋರ್ ಎಕ್ಸ್ 8 ಆಗಿರಬೇಕು, y 5 ಆಗಿರಬೇಕು. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ಹಾಗಾಗಿ ಇದಲ್ಲ, ಇದಲ್ಲ, ಇದಲ್ಲ. ಇನ್ನು ಇದು ಒಂದು ಪಾಸಿಬಿಲಿಟಿ ಇದೆಯಲ್ಲ, ಇದೊಂದು ಸರಿ ನೋಡೋಣ. ಸಪೋಸ್ ಎಕ್ಸ್ ಮೈನಸ್ 1 ಏನಾದರೂ 49 ಆಗಿತ್ತು, y ಪ್ಲಸ್ 2 ಇದೇನಾದ್ರೂ 1 ಆಗಿತ್ತು ಅಂತ ಅನ್ಕೊಳ್ರಿ. ಇಲ್ಲಿ 49 ಒಂದ್ಲೆ ಅಂತ ಇದೆಯಲ್ಲ ಅದು. ಇದೇನಾಗುತ್ತಾ, -1 ಈ ಕಡೆ ಬಂದ್ರೆ +1, 49 + 1 ಅಂದ್ರೆ 50. ಇಲ್ಲಿ y ಈಕ್ವಲ್ ಟು 1 + 2 ಈ ಕಡೆ ಬಂದ್ರೆ -2, therefore y ಈಕ್ವಲ್ ಟು -1. ಬಟ್ ಇಟ್ ಈಸ್ ನಾಟ್ ಪಾಸಿಬಲ್. ಯಾಕೆ ನಾಟ್ ಪಾಸಿಬಲ್ ಅಂತಂದ್ರೆ y ಈಕ್ವಲ್ ಟು ಒಂದು ನೆಗೆಟಿವ್ ನಂಬರ್ ಬಂತು. ಇಲ್ಲೇನಂತ ಹೇಳಿದ್ದಾರೆ, ಎಕ್ಸ್ ಮತ್ತು ವೈಗಳು ಧನಾತ್ಮಕ ಪೂರ್ಣ ಸಂಖ್ಯೆಗಳು ಅಂತ ಹೇಳಿದ್ರು. ಬಟ್ y ಪ್ಲೇಸ್ ಅಲ್ಲಿ -1 ಬಂತು. ಹಾಗಾಗಿ 49 ಒಂದ್ಲೆ ಅನ್ನೋದು ರಾಂಗ್. 149 ಆಗ್ಬಹುದಾ, ಅದೊಂದ್ಸರಿ ಚೆಕ್ ಮಾಡೋಣ. ಎಕ್ಸ್ ಮೈನಸ್ 1 ಈಕ್ವಲ್ ಟು 1, ಇನ್ನು y ಪ್ಲಸ್ 2 ಈಕ್ವಲ್ ಟು 49 ಆಗಿತ್ತು ಅಂತ ಅನ್ಕೊಳ್ರಿ. -1 ಈ ಕಡೆ ಬಂದ್ರೆ +1, ಸೊ 1 + 1 is 2. ಅದೇ ರೀತಿ 2 ಈ ಕಡೆ ಬಂದ್ರೆ -2 ಆಗ್ತದೆ. 49 - 2 ಅಂತಂದ್ರೆ 47. ಎಸ್, ಈ ಪಾಸಿಬಿಲಿಟಿ ಇದೆ. ಅಂದ್ರೆ 2,47 ಕೂಡ ಇದಕ್ಕೆ ಆನ್ಸರ್ ಆಗುತ್ತೆ, ಆದ್ರೆ ಅದು ಆಪ್ಷನ್ ಅಲ್ಲಿ ಇಲ್ಲ. ಅಂದ್ರೆ ಈ ಒಂದು ಇಕ್ವೇಶನ್ಗೆ ಯಾವುದು ಎಕ್ಸ್ ಮೈನಸ್ 1 ಇಂಟು y ಪ್ಲಸ್ 2 = 49 ಅಂತಿದೆಯಲ್ಲ, ಇದಕ್ಕೆ 2 ಪಾಸಿಬಲ್ ವ್ಯಾಲ್ಯೂಸ್ ಬರ್ತವೆ. ಒಂದು x = 8, y = 5 ಇದೊಂದು. ಇನ್ನೊಂದು x = 2, y = 47. ಯಾವಾಗ ಧನಾತ್ಮಕ ಪೂರ್ಣ ಸಂಖ್ಯೆಗಳು ಅಂತ ಹೇಳಿದಾಗ. ಸೊ 2 ಪಾಸಿಬಲ್ ಆನ್ಸರ್ಸ್ ಇದೆ. ಒಂದು ವೇಳೆ ಇಂಟೀಜರ್ಸ್ ಅಂತ ಹೇಳಿದ್ರೆ, ಪೂರ್ಣಾಂಕ ಅಂತ ಹೇಳಿದ್ರೆ 3 ಪಾಸಿಬಲ್ ವ್ಯಾಲ್ಯೂಸ್ ಬರ್ತವೆ. x = 8, y = 5, x = 2, y = 47, x = 50, y = -1. ಈ 3 ಪಾಸಿಬಲ್ ಕಾಂಬಿನೇಷನ್ಸ್ ಬರುತ್ತೆ. ಬಟ್ ಇಲ್ಲಿ ಕೊಟ್ಟಿರೋದು 8 ಮತ್ತು 5 ಅಷ್ಟಾಗಿರೋದ್ರಿಂದ ಒಂದೇ ಆಪ್ಷನ್ ಕರೆಕ್ಟ್. m ಮತ್ತು n ಗಳು ಪೂರ್ಣ ಸಂಖ್ಯೆಗಳಾಗಿವೆ. ಒಂದು ವೇಳೆ m ಘಾತ n = 121 ಆದರೆ n ಘಾತ m ನ ಬೆಲೆ ಕಂಡುಹಿಡಿಯಿರಿ. 121 ಇದನ್ನ ಅವಿಭಾಜ್ಯ ಅಪವರ್ತನ ಮಾಡೋಣ. ಸೊ ಇಟ್ ಈಸ್ ಪಾಸಿಬಲ್ ಓನ್ಲಿ ಬೈ 11. 11 ಅಂದ್ರೆ 121 ಏನಂತ ಬರಿಬಹುದು ಅಂತಂದ್ರೆ 11 ಸ್ಕ್ವೇರ್ ಅಂತ ಬರಿಬಹುದು. ಅಂದ್ರೆ 11ರ ವರ್ಗ ಎಷ್ಟು ಬಂತು, 121. ಇದನ್ನ ಕಂಪೇರ್ ಮಾಡಿ ಯಾವ್ದ್ರ ಜೊತೆ ಅಂತಂದ್ರೆ m ಘಾತ n ಜೊತೆ ಕಂಪೇರ್ ಮಾಡಿ. m ಅಂತಂದ್ರೆ ಆಧಾರ ಸಂಖ್ಯೆ, n ಅಂತಂದ್ರೆ ಘಾತಾಂಕ. ಹಾಗಾಗಿ m ಅಂದ್ರೆ 11 ಬಂತು, n ಅಂದ್ರೆ 2 ಬಂತು. ಇಲ್ಲಿ ನಮಗೆ ಕೇಳಿರೋದು n ಘಾತ m ಅಂದ್ರೆ ರಿವರ್ಸ್, 2 ಘಾತ 11. ಈಗ ನಮಗೆ 2 ಘಾತ 11 ಕಂಡುಹಿಡಿಯಬೇಕು. ವಿ ನೋ ದಟ್ 2 ಘಾತ 10 ಅಂತಂದ್ರೆ 1024. ಇದು ಕೆಲವೊಂದಷ್ಟು ಸ್ಟ್ಯಾಂಡರ್ಡ್ ವ್ಯಾಲ್ಯೂಗಳು ನೆನ್ಪಿಡೋದು ಒಳ್ಳೆಯದು. 2 ಘಾತ 5 ಅಂದ್ರೆ 32, ಈ ರೀತಿ. 2 ಘಾತ 10 1024. 2 ಘಾತ 11 ಅಂತಂದ್ರೆ ಇನ್ನೊಂದು ಸಾರಿ ಏನ್ ಮಾಡ್ಬೇಕು, 2ರಿಂದ ಗುಣಾಕಾರ ಮಾಡ್ಬೇಕು. 2 4 8, 2 7 4, 2 0 0, 2 1 2. ಸೊ ಆನ್ಸರ್ ಎಷ್ಟು ಅಂತಂದ್ರೆ 2048. ಥರ್ಡ್ ಆಪ್ಷನ್ ಕರೆಕ್ಟ್. ಸೊ ಇವುಗಳ ಸಂಕ್ಷಿಪ್ತ ರೂಪ ಇಲ್ಲಿ 2ರ ಘಾತಗಳನ್ನ ಕೊಟ್ಟಿದ್ದಾರೆ ಬೇರೆ ಬೇರೆ ರೀತಿ. ಸೊ ಅವುಗಳ ಸಂಕ್ಷಿಪ್ತ ರೂಪನ ಬರೀಬೇಕು. ಮೊದಲನೇದು ನೋಡಿ, 2 ಘಾತ 2 ಘಾತ 2 ಘಾತ 2 ಅಂತ ಇದೆ. ಸೊ ಇದು 2 ಘಾತ 2. ಮೊದಲು ಇದಕ್ಕೆ ಅಪ್ಲೈ ಮಾಡಬೇಕು. 2 ಎಳೆ 4. ಸೊ 2 ಘಾತ ಮತ್ತೆ ಇಲ್ಲಿ ಮೊದಲು ಇಲ್ಲೇ ಅಪ್ಲೈ ಮಾಡಬೇಕು. 2 ಘಾತ 4 ಅಂತಂದ್ರೆ 16. ಸೊ ಫಸ್ಟ್ ನಂಬರ್ ಏನಾಗಿರ್ಬೇಕು ಅಂದ್ರೆ 2 ಘಾತ 16 ಆಗಿರ್ಬೇಕು. ಸೊ 2 ಘಾತ 16 ಆಗಿರ್ಬೇಕು ಅಂತಂದ್ರೆ ಸೆಕೆಂಡ್ ಆಪ್ಷನ್ ರಾಂಗು, ಫೋರ್ತ್ ಆಪ್ಷನ್ ರಾಂಗು. ಯಾಕಂದ್ರೆ ಫಸ್ಟ್ ನಂಬರ್ 4 ಘಾತ 4, 16 ಘಾತ 2 ಅಂತ ಕೊಟ್ಟಿದ್ರೆ ಅದಕ್ಕೆ. ಸೊ 1ನೇ ಆಪ್ಷನ್ ಆಗಿರ್ಬೇಕು, ಇಲ್ಲಾಂದ್ರೆ 3ನೇ ಆಪ್ಷನ್ ಕರೆಕ್ಟ್ ಆಗಿರ್ಬೇಕು. ಇನ್ನು 2ನೇ ನಂಬರ್ಗೆ ಬರೋಣ. 2ನೇ ನಂಬರ್ ಏನಿದೆ, 2 ಘಾತ 2 ಘಾತ 2 ಘಾತ 2 ಅಂತ ಇದೆ. ಸೊ ಇದನ್ನ ಸಪ್ರೇಟ್ ಆಗಿ ಮಾಡಿದ್ರೆ ಇದನ್ನ 2 ತರ ನಾವೇನ್ ಮಾಡ್ಬೋದು, ಎಕ್ಸ್ಪ್ರೆಸ್ ಮಾಡ್ಬೋದು. ಹೆಂಗೆ ಅಂದ್ರೆ 2 ಘಾತ 2 ಮೊದಲು ಘಾತಗಳನ್ನ ಬರೋಣ. 2 ಘಾತ 2 ಅಂದ್ರೆ 2 ಘಾತ 2 ಅಂದ್ರೆ 4. ಇನ್ನು ಇಲ್ಲಿ ಪವರ್ಗಳನ್ನ ಮಲ್ಟಿಪ್ಲೈ ಮಾಡಿದ್ರೆ 2 ಘಾತ 2 4 8. ಸೊ ಈ ರೀತಿನೂ ಬರಿಬಹುದು. ಅಥವಾ ಸಪರೇಟ್ ಆಗಿ ನಾವು ಆಪರೇಟ್ ಮಾಡಿದಾಗ ಮೊದಲು ಬೇಸು ಆಮೇಲೆ ಎಕ್ಸ್ಪೋನೆಂಟ್ ಗಳನ್ನ ಸಪರೇಟ್ ಆಗಿ ಮಾಡಿದ್ರು ಅದು ನಡೀತದೆ. 2 ಘಾತ 2 ಅಂತಂದ್ರೆ 4, ಮೇಲ್ಗಡೆ 2 ಘಾತ 2 ಅಂತಂದ್ರೆ 4. ಸೊ ಇದನ್ನ ಹಿಂಗೂ ಎಕ್ಸ್ಪ್ರೆಸ್ ಮಾಡಬಹುದು, ಹಿಂಗೂ ಎಕ್ಸ್ಪ್ರೆಸ್ ಮಾಡಬಹುದು.
ಇಲ್ಲಿ ನೋಡಿದರೆ ಎರಡು ಪಾಸಿಬಿಲಿಟೀಸ್ ಇದೆ ಇಲ್ಲಿ. ಸೊ 4 × 4 2 × 8 ಎರಡೂ ಇದೆ. ಸೊ 1 ಮತ್ತು 2 1 ಮತ್ತು 3 ಎರಡರಲ್ಲೂ ಏನು ಚೇಂಜಸ್ ಆಗಿಲ್ಲ. ನೆಕ್ಸ್ಟ್ ನಾವು ಬೇರೆ ದಾರಿ ಇಲ್ಲ, ಥರ್ಡ್ ನಂಬರ್ಗೆ ಹೋಗ್ಬೇಕು. ಯಾವುದಂದ್ರೆ 2 ಘಾತ 2 ಮತ್ತು ಅದಕ್ಕೆ ಘಾತ 2. ಸೊ ಮೊದಲು ಏನು ಮಾಡಬೇಕು ಅಂತಂದ್ರೆ ಒಳಗಡೆ ಇರೋಂಥ ನಂಬರ್ಸನ್ನ ಸಿಂಪ್ಲಿಫೈ ಮಾಡ್ಕೋಬೇಕು. 2 ಘಾತ 2 ಅಂದರೆ 4. ಸೊ 2 ಘಾತ 4 ಘಾತ 2. ಸೊ ಇಲ್ಲೂ ಕೂಡ 2 ರೀತಿ ನಾವು ಇದನ್ನ ಸಿಂಪ್ಲಿಫೈ ಮಾಡ್ಬೋದು. ಒಂದು ಏನು ಅಂತಂದ್ರೆ 2 ಘಾತ 4 2 8 ಅಂತ ಒಂದು ರೀತಿ. ಸೊ ಈ ರೀತಿ ಇದ್ರೂ ಓಕೆ. ಇಲ್ಲ ಅಂತಂದ್ರೆ 2 ಘಾತ ಮೊದಲು ಮಾಡ್ಕೊಂಡು ಆಮೇಲೆ 2ನ್ನ ರೈಸ್ ಮಾಡ್ಕೊಳ್ಳೋದು. 2 ಘಾತ 4 ಅಂತಂದ್ರೆ 2 4 4 4 16 ಅಂದ್ರೆ 16 ಘಾತ 2. ಸೊ ಇದಾದ್ರೂ ಇರಬೇಕು ಆನ್ಸರ್, ಇದಾದ್ರೂ ಇರಬೇಕು. 16 ಘಾತ 2 ಅನ್ನೋದು ಫಸ್ಟ್ ಆಪ್ಷನ್ ಇದೆ, ಸೆಕೆಂಡ್ ಆಪ್ಷನ್ ರಾಂಗ್. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ಸೊ ಇಲ್ಲಿ ಥರ್ಡ್ ಆಪ್ಷನ್ ರಾಂಗ್, ಫಸ್ಟ್ ಆಪ್ಷನ್ ಕರೆಕ್ಟ್. ಒಂದು ವೇಳೆ √2 = 1.4142 ಆದರೆ √2 ಡಿವೈಡೆಡ್ ಬೈ 2 + √2 ಬೆಲೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಏನ್ ಮಾಡೋಣ ಅಂತಂದ್ರೆ ಅಕರ್ಣೀಕಾರಕ ಅಂತಿದೆಯಲ್ಲ ಅದನ್ನ ಅಪ್ಲೈ ಮಾಡಬೇಕು. √2 ಡಿವೈಡೆಡ್ ಬೈ 2 + √2 ಇರೋದು. ಸೊ ಛೇದನ್ನ ಅಕರ್ಣೀಕರಿಸಿದ್ರೆ 2 + √2 ಅಕರ್ಣೀಕಾರಕ ಅಂದ್ರೆ ಕಾಂಜುಗೇಟ್ ಅಥವಾ ರ್ಯಾಷನಲೈಸ್ ಅಂತ ಹೇಳ್ತೀವಲ್ಲ ಅದು. ಸೊ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ 2 + √2 ನ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಯಾವುದು ಅಂತಂದ್ರೆ 2 - √2. ಅದನ್ನ ನ್ಯೂಮರೇಟರ್ಗೆ ಮತ್ತು ಡಿನಾಮಿನೇಟರ್ಗೆ ಮಲ್ಟಿಪ್ಲೈ ಮಾಡೋಣ. ಸೊ 2 - √2 ಕೆಳಗಡೆ ಕೂಡ ಮಲ್ಟಿಪ್ಲೈ ಮಾಡಬೇಕು 2 - √2. ಈಗ ನ್ಯೂಮರೇಟರ್ ನೋಡಿ √2 × 2 - √2 ಕೆಳಗಡೆ a + b × a - b ಫಾರ್ಮಲ್ ಇದೆ. a + b × a - b ಅಂದ್ರೆ a² - b². a² ಅಂತಂದ್ರೆ 2² - b² ಅಂತಂದ್ರೆ √2². ಸೊ √2 ನ ಸ್ಕ್ವೇರ್ ಮಾಡಿದ್ರೆ ಇಲ್ಲಿ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ಸೊ ನ್ಯೂಮರೇಟರ್ ಅಲ್ಲಿ √2 × ಈ 2 ನ √2 × √2 ಅಂತ ಬರ್ಬಿಡ್ತೀನಿ. ಯಾಕಂದ್ರೆ √2 × √2 is 2. ಈ √2 ನ ಕಾಮನ್ ತೆಗಿಬಹುದು, ಅದಕ್ಕೆ ಡಿವೈಡೆಡ್ ಬೈ √2 ನ ಸ್ಕ್ವೇರ್ ಮಾಡಿದ್ರೆ 4 ಮೈನಸ್ ಈ ಸ್ಕ್ವೇರ್ ಕ್ಯಾನ್ಸಲ್ ಆಗಿರೋದ್ರಿಂದ 2. 4 - 2 is 2. ಸೊ ಡಿನಾಮಿನೇಟರ್ ಏನು ಬಂತು 2 ಬಂತು. ನ್ಯೂಮರೇಟರ್ ಅಲ್ಲಿ √2 ಇದೆ. ಈ ಬ್ರಾಕೆಟ್ ಇಂದ ಒಂದು √2 ನ ಕಾಮನ್ ತೆಗೆದುಬಿಡಿ. ಸೊ √2 ಕಾಮನ್ ತೆಗೆದ್ರೆ ಇಲ್ಲಿ ಬಂತು. ಬ್ರಾಕೆಟ್ ಒಳಗಡೆ ಏನು ಉಳಿತು ಅಂದ್ರೆ ಇಲ್ಲಿ √2 - 1 ಉಳಿತು. ಡಿವೈಡೆಡ್ ಬೈ ಕೆಳಗಡೆ ಏನಿದೆ 2. √2 × √2 is 2. ಸೊ ಈ 2 ಕ್ಯಾನ್ಸಲ್ ಆದ್ರೆ ನಮ್ಮ ಹತ್ರ ಉಳಿಯೋದು √2 - 1. ಬಟ್ √2 ಬೆಲೆ ಕೊಟ್ಟಿದ್ದಾರೆ ಅವರು 1.4142 ಅಂತೇಳಿ -1. ಸೊ ಕಳೆದ್ರೆ ನಮ್ಮ ಹತ್ರ ಉಳಿಯೋದು 0.4142. therefore ಆಪ್ಷನ್ 2 ಕರೆಕ್ಟ್. ಕೆಳಗಿನ ಯಾವ ಜೋಡಿಯು ಸಹ ಅವಿಭಾಜ್ಯವಾಗಿದೆ? ಸಹ ಅವಿಭಾಜ್ಯಕ್ಕೆ ಇಂಗ್ಲಿಷ್ ಅಲ್ಲಿ ಕೋಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಯಾವಾಗ ನಾವು ಎರಡು ನಂಬರ್ಗಳನ್ನ ಕೋಪ್ರೈಮ್ ನಂಬರ್ಸ್ ಅಂತ ಹೇಳ್ತೀವಿ ಅಂತಂದ್ರೆ ನೋಡಿ, ಕೋಪ್ರೈಮ್ ನಂಬರ್ಸ್ಗೂ ಪ್ರೈಮ್ ನಂಬರ್ಸ್ಗೂ ಏನು ಸಂಬಂಧ ಇಲ್ಲ, ಮತ್ತೆ ಪ್ರೈಮ್ ನಂಬರ್ ಆಗಿರಬೇಕು ಅಂತ ಏನು ತಲೆಯಲ್ಲಿ ಬರಬಾರ್ದು. ಕೋಪ್ರೈಮ್ ಅಂತಂದ್ರೆ ಏನು ಇಲ್ಲ, ಎರಡು ನಂಬರ್ಗಳು ಕೊಟ್ಟಿದ್ರೆ ಅವುಗಳ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಎಷ್ಟಿರಬೇಕು ಅಂತಂದ್ರೆ 1 ಇರಬೇಕು ಅಷ್ಟೇ. ಇಫ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಫ್ ಎನಿ 2 numbers is equal to 1, then we will say that those 2 numbers are coprime ಅಷ್ಟೇ. ಸಹ ಅವಿಭಾಜ್ಯ ಆಗಬೇಕಾಗಿತ್ತು ಅಂದ್ರೆ ಅವುಗಳ ಮಹತ್ತಮ ಸಾಮಾನ್ಯ ಅಪವರ್ತನ ಮ ಸ ಅ ಎಷ್ಟಿರಬೇಕು? 1 ಆಗಿರ್ಬೇಕು ಅಷ್ಟೇ. ಈಗ ಒಂದೊಂದೇ ಚೆಕ್ ಮಾಡೋಣ. 14 ಮತ್ತು 9ರ ಮ ಸ ಅ ಎಷ್ಟು ಬರ್ತದೆ? 1. ಹಾಗಾಗಿ ಇದೇ ನಮಗೆ ಬೇಕಿರೋ ಆನ್ಸರ್. ಈಗ ಇವು ಯಾಕೆ ಅಲ್ಲ ಅಂತ ಒಂದ್ಸರಿ ವೆರಿಫೈ ಮಾಡೋಣ. 9 ಮತ್ತು 12 ಯಾಕಲ್ಲ ಅಂತಂದ್ರೆ ಅವುಗಳ ಮ ಸ ಅ ಎಷ್ಟು ಬರ್ತದೆ ಅಂದ್ರೆ 3 ಬರ್ತದೆ. ಯಾಕಂದ್ರೆ 3 3 9 3 4 12. ಸೊ ಮ ಸ 3 ಬಂತು, ಹಾಗಾಗಿ ಇದಲ್ಲ. 27 ಮತ್ತು 21 ತಗೋಣ. 3 9 27 3 7 21. ಇಲ್ಲೂ ಕೂಡ ಮ ಸ 3 ಬಂತು, ಹಾಗಾಗಿ ಇದಲ್ಲ. ಇನ್ನು 14 ಮತ್ತು 16 ತಗೊಂಡ್ರೆ ಇವುಗಳ ಮ ಸ 2 ಬರುತ್ತೆ. ಯಾಕಂದ್ರೆ 2 7 14 2 8 16, ಹಾಗಾಗಿ ಇದು ಕೂಡ ಅಲ್ಲ. ಸೊ ಮ ಸ 14 ಮತ್ತು 9ರದ್ದು 1 ಬರೋದ್ರಿಂದ ಸೊ ಇವುಗಳ HCF 1 ಆಗಿರೋದ್ರಿಂದ ಇವುಗಳು ಏನಾಗಿರ್ತವೆ ಅಂತಂದ್ರೆ ಕೋಪ್ರೈಮ್ ನಂಬರ್ಸ್ ಆಗಿರ್ತವೆ, ಅಥವಾ ದೇ ಆರ್ ಕೋಪ್ರೈಮ್ ಅಥವಾ ಸಹ ಅವಿಭಾಜ್ಯ ಸಂಖ್ಯೆಗಳು.